ಸೊ ಹಾಗಾಗಿ ನೀವು ಯಾವಾಗಲೂ ಚಲಾವಣೆಯಲ್ಲಿ ಇರಬೇಕು, ಮನೇಲಿ ಇರಬಾರ್ದು ಅನ್ನೋದಕ್ಕೋಸ್ಕರನೇ ಕಾಂಗ್ರೆಸ್ಸಿಗೆ ಬಂದ್ರ? ರಾಜಕೀಯ ಅಂದ್ರೇನೆ ಚಲಾವಣೆ, ಚಲನಶೀಲತೆ. ಚಲಾವಣೆಗೆ ಇರಬೇಕು ಅಂತ ಏನು ಬಂದಿಲ್ಲ. ನನ್ನ ವ್ಯಕ್ತಿತ್ವ ಏನಿದೆ ಇದು ಸದಾಕಾಲ ಹೋರಾಟದ ವ್ಯಕ್ತಿತ್ವ. ನಾನೇನು ರಾಜಕೀಯಕ್ಕೆ ಬಂದು ಚಲಾವಣೆಗೆ ಬಂದವಳಲ್ಲ. ನಾನು ನನ್ನ ಹೋರಾಟ, ನನ್ನ ಸೈದ್ಧಾಂತಿಕ ಸಂಘರ್ಷಗಳ ಮೂಲಕ ಮುನ್ನೆಲೆಗೆ ಬಂದವಳು. ಎಲ್ಲೋ ಒಂದು ಪ್ರೊಟೆಸ್ಟ್ ನಡೀತಾ ಇತ್ತು, ಆ ಪ್ರೊಟೆಸ್ಟನ್ನು ನೋಡಿದಂಥ ಚಿಕ್ಕ ಹುಡುಗಿ ನಾನು. ಅವಾಗ 16-17 ವರ್ಷದ ಹುಡುಗಿ. ಪ್ರೊಟೆಸ್ಟ್ ನಡೀತಾ ಇತ್ತು. ಅಯ್ಯೋ, ನಮಗೆ ಅಂಗನವಾಡಿನಲ್ಲಿ ಅನ್ನ ಹಾಕಿರೋರು, ನಮ್ಮ ಕೈ ಬಾಯಿ ತೊಳೆದು ನಮ್ಮನ್ನು ಸಾಕಿರುವಂಥವ್ರು, ನಮ್ಮ ಅಮ್ಮಂದ್ರು ಕೆಲ್ಸಕ್ಕೆ ಹೋದರೆ ನಮ್ಮನ್ನು ಸಾಕಿರೋರು ಅವರು, ಅಂಥವ್ರು ಬಂದು ಬೀದಿಗೆ ಕೂತ್ಕೊಂಡಿದ್ದಾರೆ ಅನ್ನುವಂಥ ಒಂದು ಸಾಧಾರಣವಾಗಿರುವಂಥ ಒಂದು ಎಮೋಷನ್ ನನ್ನ ಮನಸ್ಸಿಗೆ ಟಚ್ ಆಗಿ ಹಾಸ್ಟೆಲಿಂದ ನನ್ನ ಹತ್ರ ಇದ್ದ ತಿಂಡಿಗಳನ್ನ ತೊಗೊಂಡು ನಮ್ಮ ಮೆಡಿಕಲ್ ಕಾಲೇಜ್ ಓದ್ತಾ ಸೀನಿಯರ್ಸ್ ಇದ್ದವರನ್ನ ಕರ್ಕೊಂಡು ಹಾಸ್ಟೆಲಿಂದ ಬಂದು ಅವ್ರಿಗೊಂದಷ್ಟು ಥಿಂಗ್ಸ್ಗಳನ್ನು ಕೊಟ್ಟು ಅವ್ರಗಳ ಜೊತೆ ಅವರಿಗೊಂದು ಹೋರಾಟಕ್ಕೆ ಬೆಂಬಲವಾಗಿ ನಿಲ್ಲಬೇಕು ಅಂತ ಹೇಳಿ, ಯಾವ ಸಿದ್ಧಾಂತ ಅದೇನು ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ಬರೀ ಮಾನವೀಯ ಅಂತಃಕರಣದ ಹಿನ್ನೆಲೆಯನ್ನು ಇಟ್ಕೊಂಡು ನಾನು ಬಂದವಳು. ಸೊ ಬಂದ ಸಂದರ್ಭದಲ್ಲಿ ಸಿಕ್ಕಂಥ